ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವ ಥರ ಒಂದು ಸಿಂಪಲ್ ವೆಬ್ ಪೇಜ್ನ ಕ್ರಿಯೇಟ್ ಮಾಡೋದಂತ ನೋಡ್ಕೊಂಡ್ ಬಂದಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹೆಡ್ಡಿಂಗ್ಸ್ ಬಗ್ಗೆ ನೋಡ್ಕೋಣ. ಹೆಡ್ಡಿಂಗ್ಸ್ ಡಿಫೈನ್ ದ ಫಾರ್ಮೆಟ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದಿ ಡಾಕ್ಯುಮೆಂಟ್ಸ್. ದೇರ್ ಆರ್ 6 ಟೈಪ್ಸ್ ಇನ್ ಹೆಡ್ಡಿಂಗ್ಸ್. ಸೊ ಒಂದು ಬ್ಲ್ಯಾಂಕ್ ಪೇಜಲ್ಲಿ ಹೆಡ್ಡಿಂಗ್ನ ಯೂಸ್ ಮಾಡಬೇಕಂದ್ರೆ ಸೊ ನಾವು ಹೆಡ್ಡಿಂಗ್ ಟ್ಯಾಗ್ನ ಯೂಸ್ ಮಾಡ್ತೀವಿ. HTML ನಾವು 6 ಹೆಡ್ಡಿಂಗ್ ಟ್ಯಾಗ್ಗಳನ್ನ ಯೂಸ್ ಮಾಡ್ತೀವಿ. ಸೊ H1, H2, H3, H4, H5, H6. In this, H1 tag is the largest heading tag in HTML. H6 is the smallest heading tag in HTML. So heading tag ನಲ್ಲಿ H1 tag ಇದೆಯಲ್ಲ ಇದು largest heading tag ಅಂತಾನೆ ಹೇಳ್ಬೋದು. So H6 tag ಇದೆಯಲ್ಲ ಇದು smallest tag ಅಂತಾನೆ ಹೇಳ್ಬೋದು. Headings get their own lines on the web pages by starting from the new lines. So ನೀವು ಈಗ ಒಂದು ಹೆಡ್ಡಿಂಗ್ ನ ಬರೆದಿದ್ದೀರ ಅಂದಮೇಲೆ ಸೊ ನೆಕ್ಸ್ಟ್ ಇನ್ನೊಂದು ಹೆಡ್ಡಿಂಗ್ ನ ಬರಿತಿದ್ರೆ ಅಂದಮೇಲೆ ಅದು ಕಂಟಿನ್ಯೂ ಆಗಲ್ಲ, ಅದು ನೆಕ್ಸ್ಟ್ ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೆಡ್ಡಿಂಗ್ಸ್. ಸೊ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು H1 ಟ್ಯಾಗ್, ದಿಸ್ ಈಸ್ ಲಾರ್ಜೆಸ್ಟ್ ಟ್ಯಾಗ್. ಸೊ ಇದು H6 ಟ್ಯಾಗ್. ಸೊ ದಿಸ್ ಈಸ್ ಸ್ಮಾಲೆಸ್ಟ್ ಟ್ಯಾಗ್. ನೀವೊಂದು ವೆಬ್ ಪೇಜ್ ನಲ್ಲಿ ಹೆಡ್ಡಿಂಗ್ ನ ಯೂಸ್ ಮಾಡ್ಬೇಕಾದ್ರೆ ಸೊ ಎಲ್ಲರೂ ಕಾಮನ್ ಆಗಿ H1 ಟ್ಯಾಗ್ ನ ಯೂಸ್ ಮಾಡ್ತಾರೆ. ಸೊ ಹೆಚ್ಚಾಗಿ ಎಲ್ಲರೂ H1 ಹಾಗೂ H2 ಟ್ಯಾಗ್ ನ ಯೂಸ್ ಮಾಡ್ತಾರೆ. ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ದಿಸ್ ಈಸ್ ಹೆಡ್ಡಿಂಗ್, ಇದು ದಿಸ್ ಈಸ್ ಲಾರ್ಜೆಸ್ಟ್ ಟ್ಯಾಗ್ ಇನ್ HTML. ಸೊ ದಿಸ್ ಈಸ್ ಸ್ಮಾಲೆಸ್ಟ್ ಟ್ಯಾಗ್. H6 ಟ್ಯಾಗ್ ಅನ್ನೋದು ಒಂದು ಸ್ಮಾಲೆಸ್ಟ್ ಟ್ಯಾಗ್, H1 ಅನ್ನೋದು ಒಂದು ಲಾರ್ಜೆಸ್ಟ್ ಟ್ಯಾಗ್. ಸೊ ಈ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನಾವು ಒಂದು ವೆಬ್ ಪೇಜ್ ನಲ್ಲಿ, ಒಂದು ಬ್ಲ್ಯಾಂಕ್ ವೆಬ್ ಪೇಜ್ ನಲ್ಲಿ ಹೆಡ್ಡಿಂಗ್ ನ ಬರಿಬೇಕಾದ್ರೆ ನಾವು H1 ಟ್ಯಾಗ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಹಾಗೂ ಇಮೇಜ್ ಟ್ಯಾಗ್ಗಳ ಬಗ್ಗೆ ನೋಡ್ಕೊಂಡ್ ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.